ಇವಾಗ ಆಲ್ರೆಡಿ ನಮ್ಮ ಜನಕ್ಕೆ ನಮ್ಮ ಗೌರ್ಮೆಂಟ್ ಅವ್ರು ಮಾಡಿರೋ ರೂಲ್ಸ್ಗಳಿಂದನೇ ತಲೆ ಕೆಟ್ಟಾಗೈತೆ. 25 ಲಕ್ಷ ರೂಪಾಯಿ ಮನೆ ಕಟ್ಟಬೇಕು ಒಂದು ಮಿಡಲ್ ಕ್ಲಾಸ್ ಹುಡುಗ ಊರಲ್ಲಿ ಅಂತಂದ್ರೆ ಈ ಮಂಡೆ ಏನಕ್ಕಾದ್ರೂ ಬರ್ತದೋ ಅನ್ಸೋದು ಒಂದೊಂದ್ಸತಿ. ಸಣ್ಣ ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಸಂಡೆ ಹೆಂಗ್ ಬರುತ್ತಂದ್ರೆ ಹಿಂಗ್ ಬಂದು ಹಿಂಗೆ ಹೋಗುತ್ತೆ, ರಪ್ಪ ಅಂತ ಪಾಸ್ ಆಗ್ಬಿಡ್ತದೆ ಸಂಡೇ ಮಾತ್ರ. ವೀಕೆಂಡ್ವರೆಗೂ ಕಾಯೋದು, ವೀಕೆಂಡ್ ಹಿಂಗೆ ನೋಡಿ ಹಿಂಗೆ ನೋಡೋಷ್ಟು ಒಳಗಡೆ ಹೊಟ್ಟಾಗ್ತದೆ. ಈ ಕಡೆ ತಿರುಗಿ ಈ ಕಡೆ ನೋಡೋಷ್ಟು ಒಳಗಡೆ ವೀಕೆಂಡ್ ಹೊಟ್ಟಾಗಿರುತ್ತೆ. ಏನಕ್ಕೆ ಬರುತ್ತಾ ಮತ್ತು ಮಂಡೇ ಎದ್ದು ಮತ್ತೆ ಬೆಂಗಳೂರಿಗೆ ಹೋಗಿ ಅದೇ ಆಫೀಸು ಅದೇ ವರ್ಕು ಮತ್ತೆ ವೀಕೆಂಡ್ವರೆಗೂ ಕಾದು ಮತ್ತೆ ಊರಿಗೆ ಬರೋದು, ಇದೇ ಜೀವನ. ಎಲ್ರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ಇನ್ನೊಂದು ವೀಡಿಯೋಗೆ ವೆಲ್ಕಮ್. ನಮ್ಮ ಕೋಲಾರಲ್ಲಂತೂ ಇಂತೂ ಎಲ್ಲರೂ ಹೆಲ್ಮೆಟ್ಸ್ ಹಾಕೊಂಡು ಓಡಾಡ್ತಾವ್ರೆ. ಎಲ್ಲರೂ ಹಾಕ್ಕೊಂಡಿಲ್ಲ, ಬಟ್ ಓಕೆ ಪರವಾಗಿಲ್ಲ. ಇಂಪ್ಯಾಕ್ಟ್ ಆಗಿದೆ, ಒಂದು 50-60% ಆಗಿದೆ. ಇನ್ನೂ ಇಂಪ್ಯಾಕ್ಟ್ ಆಗಬೇಕಂದ್ರೆ ಸ್ವಲ್ಪ ಜನಕ್ಕೆ ಫೈನ್ ಬೀಳಬೇಕು, ಅದುವರೆಗೂ ಇಂಪ್ಯಾಕ್ಟ್ ಆಗಲ್ಲ ಅದ್ರ ಬಗ್ಗೆ. ಇವಾಗ ಆಲ್ರೆಡಿ ನಮ್ಮ ಜನಕ್ಕೆ ನಮ್ಮ ಗೌರ್ಮೆಂಟ್ ಅವ್ರು ಮಾಡಿರೋ ರೂಲ್ಸ್ಗಳಿಂದನೇ ತಲೆ ಕೆಟ್ಟಾಗೈತೆ. ಇವಾಗ ಹೊಸ್ದಾಗಿ ಲಾಂಚ್ ಆಗಿರೋ ಸಂಚಾರಿ ಸಾಥಿ ಆ್ಯಪ್ ಬಗ್ಗೆ ಎಲ್ರಿಗೂ ಗೊತ್ತು. ಏನಂದರೆ ನಮ್ಮ ಫೋಟೋಸು, ನಮ್ಮ ವೀಡಿಯೋಸು, ನಮ್ಮ ಟೆಕ್ಸ್ಟು, SMS, ನಾವು ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಯಾರ ಜೊತೆ ಏನು ಎಲ್ಲನೂ ನಮ್ಮ ಮೊಬೈಲಲ್ಲಿ ಏನೇನು ಡಾಟಾ ಇದೆ ಎಲ್ಲನೂ ರೀಡ್ ಮಾಡೋ ಆಪ್ಷನ್ಸ್ನ ನಾವು ಅದು ಆ್ಯಪ್ ಅದು ಆ್ಯಕ್ಚುಲಿ ಫ್ಯೂಚರ್ ಡೇಸಲ್ಲಿ ಫೋನಲ್ಲಿ ಪರ್ಮನೆಂಟಾಗಿ ಇನ್ಸ್ಟಾಲೇಷನ್ ಬರುತ್ತೆ, ಇನ್ಬಿಲ್ಟ್ ಆ್ಯಪ್ ಬರುತ್ತೆ. ಸೊ ಅದು ನಾವು ಅನ್ಇನ್ಸ್ಟಾಲು ಮಾಡೋಂಗಿಲ್ಲ. ಬಟ್ ಆ ಥರ ಮಾಡಿದರು. ಬಟ್ ಇವಾಗೇನೋ ಅನ್ಇನ್ಸ್ಟಾಲ್ ಮಾಡ್ಕೋಬೋದು, ನಿಮ್ಗೆ ಬೇಕಾದ್ರೆ ಇಟ್ಕೋಬೋದು, ಇಲ್ಲಾಂದರೆ ಅನ್ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಅದೂ ಅಲ್ಲದೆ ಅದಕ್ಕೆ ನಾವೆಲ್ಲ ಅಲೋ ಮಾಡಬೇಕು. ಇವಾಗ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಕೆಲವೊಂದು ಕೇಳ್ತಾರೆ ಕ್ಯಾಮ್ರಾ ಆಕ್ಸೆಸ್ಸು ಅದು ಇದು ಅಲೋ ಅಂತ. ಸೊ ಅದರಲ್ಲಿ ಎಲ್ಲ ಕೊಡಬೇಕು, ನಮ್ಮ ವೀಡಿಯೋ ಎಲ್ಲ ನಮ್ಮ ಡಾಟಾ ಎಲ್ಲ ರೀಡಿಂಗ್ ಮಾಡೋ ಅಲೋ ಕೊಟ್ಬಿಟ್ಟು ನಾವೇ ಕೊಟ್ಬಿಟ್ರೆ ಇನ್ನು ನಾವು ಏನು ಪ್ರೈವಸಿ ಮಾಡೋದು? ಇವಾಗ ಅದೇ ಗೌರ್ಮೆಂಟು ಡೋಂಟ್ ಶೇರ್ OTP ಅದು ಇದು ಅಂತ ಇಂದ ಬ್ಯಾಂಕ್ಸಿಂದ ಅಲ್ಲಿ ಇಲ್ಲಿಂದ ಮೆಸೇಜಸ್ ಕಳಿಸ್ತಾ ಇರ್ತಾರೆ, ಗೌರ್ಮೆಂಟ್ ಅವರೇ ಹೇಳ್ತಾ ಇರ್ತಾರೆ ಈ ಥರ ಸ್ಕ್ಯಾಮ್ಸ್ ಮಾಡ್ತಾರೆ ಅಂತ. ಇನ್ನು ಅದರಲ್ಲಿ ನಾವೇ ಎಲ್ಲ ಪ್ರೈವಸಿ ಕೊಟ್ಬಿಟ್ರೆ ಏನು ಯೂಸ್ ಹೇಳಿ? ಎಲ್ಲದಕ್ಕೂ ಅಲೋ ನಾವೇ ಕೊಟ್ಬಿಟ್ಟಾಗ ನಿಮಗೆ ಈ ಆ್ಯಪ್ ಬಗ್ಗೆ ಏನನ್ಸ್ತ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಕಾರ್ಡ್ ಇದೆಯಾ? ಮತ್ತು ನಮ್ಮ ಹತ್ರ ಕ್ಯಾಶ್ ಇಲ್ಲಕ್ಕ. ಆಮೇಲೆ ಇಲ್ಲೇ ಒಂದು ಇಟ್ಕೊಂಬಿಡಿ ಪೆಟ್ರೋಲ್ ಹಾಕಿ. ಇನ್ನು ಹೆಂಗೋ ಈ ಎಕ್ಸ್ಪೀರಿಯನ್ಸ್ ಅದಲ್ಲ, ಒಂದಿನ ಕೆಲಸ ಮಾಡ್ಬಿಡು 500 ರೂಪಾಯಿ. ಓಹೋ ಇಂಡಿಯನ್ ಆಯಿಲ್ ಬಂಕ್ ಬಗ್ಗೆ ಹೇಳ್ತಾ ಇದ್ದಲ್ವಾ, ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ನರಸಾಪುರ ಹತ್ರನೇ ಬರುತ್ತೆ ಅಷ್ಟೇ ಇಂಡಿಯನ್ ಆಯಿಲು. ಆಮೇಲೆ ನಿಮಗೆ ಬೆಂಗಳೂರಿಗೂ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗಲ್ಲ. ಅದಕ್ಕೆ ಒಂದು ಬೆಸ್ಟ್ ನೋಡಿ ಬಿಸ್ನೆಸ್ ಐಡಿಯಾ. ಇಲ್ಲ ನರಸಾಪುರದಿಂದ ಹೊಸಕೋಟೆ ಮಿಡ್ಲಲ್ಲಿ ಯಾರಾದರೂ ದುಡ್ಡಿದ್ರೆ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಪೆಟ್ರೋಲ್ ಬಂಕ್ ಮಾಡ್ಕೊಬಿಟ್ಟು ಇಂಡಿಯನ್ ಆಯಿಲ್. ಪ್ಯೂರ್ ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬಲಿ ನಾನು ಹೊಡ್ದ ಅಂದ್ರೆ ಗುರು ನಿಂತಿರ್ತಾನದು ಅಣ್ಣ. ಯಾರೋ ಫುಲ್ ಜೋಶಲ್ಲಿದ್ದಾನೆ, ಸ್ಕೂಟಿನೇ ಹಂಗೆ ತಿರ್ಸ್ತಾನಂದ್ರೆ ಇದು ಯಾವ್ದಾರು ಒಳ್ಳೆ ಗಾಡಿ ಇದು ಹೆಂಗೆ ತಿರ್ತಾನೆ? ಇನ್ಯಾವ್ದೋ ಒಳ್ಳೆ ಗಾಡಿ ಇದ್ರೆ ಸ್ಕೂಟಿಗೆ ಹಂಗೆ ತಿರ್ಸ್ತಾನೆ ಅಣ್ಣ. ಇನ್ನು ಒಳ್ಳೆ ಗಾಡಿ ಇದ್ರೆ. ಫೈನಲ್ಲಿ ಹೊಸಕೋಟೆಗೆ ಬಂದೆ. ಏನಂದರೆ ನಾನು ನಿಜವಾಗೂ ನನ್ನ ಲೈಫಲ್ಲಿ ನೋಡೋದೇನಂತಂದರೆ, ಏನಾದರೂ ಫಂಕ್ಷನ್ ಆಗಲಿ, ಈವೆಂಟ್ ಆಗಲಿ, ಇಲ್ಲ ಬರ್ತ್ಡೇ ಏನಾದರೂ ಆಗಲಿ, ಹೊಸಕೋಟೆಯಲ್ಲಿ ಹಾಕುವಷ್ಟು ಬ್ಯಾನರ್ಸ್ನ ಯಾವ ಸಿಟಿದಲ್ಲೂ ಹಾಕಲ್ಲ ನನಗನ್ಸಿದ್ದು ಮಾತ್ರ. ನಿಜವಾಗ್ಲೂ ನಾನು ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿರೋದು, ಹೊಸಕೋಟೆಯಲ್ಲಿ ಹಾಕುವಷ್ಟು ಬ್ಯಾನರ್ ಪೋಸ್ಟಿಂಗ್ಸ್ನ ಇನ್ನೆಲ್ಲೂ ಹಾಕಲ್ಲ ನಾನು ನೋಡ್ದಂಗೆ. ಏನೇ ಈವೆಂಟ್ ಇರಲಿ, ಏನೇ ಫಂಕ್ಷನ್ ಇರಲಿ, ಯಾರದೇ ಬರ್ತ್ಡೇ ಇರಲಿ, ಏನಾದರೂ ಇರಲಿ, ಹೊಸಕೋಟೆಯಲ್ಲಿ ಬಿರಿಯಾನಿ ಎಷ್ಟು ಫೇಮಸ್ಸು, ಬ್ಯಾನರ್ಲ್ಲಿ ಹಾಕೋದು ಅಷ್ಟೇ ಫೇಮಸ್ ಹೊಸಕೋಟೆಯಲ್ಲಿ ಮಾತ್ರ. ಅಲ್ಲ ಗುರು, ನಾವು ಊರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಮನೆ ಕಟ್ಟೋಕ್ಕೆ 25 ವರ್ಷ
ನಮಗೆ 20 ವರ್ಷ ಆದಮೇಲೆ ಜಾಬ್ಗೆ ಹೋದಾಗಿಂದ 25-28 ವರ್ಷದವರೆಗೂ ದುಡ್ಡೆಲ್ಲ ಕೂಡಿಟ್ಟು ಮತ್ತೆ ಸಾಲ ಮಾಡಿ ಒಂದು ಮನೆ ಕಟ್ಕೊತೀವಿ ಚಿಕ್ಕದಾಗಿ. ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಮತ್ತೆ ಹೋಮ್ ಲೋನ್ ಅಂತ ಒಂದು ತಗೊಂಡು ಫಿನಿಶಿಂಗ್ ಮಾಡ್ತೀವಿ ಒಂದು ಚಿಕ್ಕ ಮನೇನ. ಅದನ್ನ ತೀರ್ಸೋಕ್ಕೆ ಮತ್ತೆ ಲೈಫ್ ಲಾಂಗು ದುಡಿತಾ EMI ಕಟ್ಟೋದೇ ಸರಿ ಹೋಗುತ್ತೆ. ಅಷ್ಟು ಕಷ್ಟ ಐತೆ ನಮ್ಮ ಊರಲ್ಲಿ ಒಂದು ಮನೆ ಕಟ್ಟೋವಂಥದ್ದು ನಮ್ಮಂಥ ಹುಡುಗರಿಗೆ. ಈ ನನ್ನ ಮಕ್ಕಳು ಬೆಂಗಳೂರಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ತಾರಲ್ಲ ಗುರು, ದುಡ್ಡೆಲ್ಲ ಎಲ್ಲಿಟ್ಟಿರ್ತಾರೋ, ಎಲ್ಲಿಂದ ಬರ್ತದಲ್ಲ. ಹಾಂ, ನಿಜವಾಗಿ ಹೇಳ್ತಾ ಇಲ್ಲ, ಒಂದು 25 ಲಕ್ಷ ರೂಪಾಯಿ ಮನೆ ಕಟ್ಟಬೇಕು ಒಂದು ಮಿಡಲ್ ಕ್ಲಾಸ್ ಹುಡುಗ ಊರಲ್ಲಿ ಅಂತಂದರೆ ಅವ್ನ ಲೈಫ್ ಟೈಮ್ ಅದಕ್ಕೆ ಸರಿ ಹೋಗುತ್ತೆ. ಪೆಟ್ರೋಲ್ ಡೇಗೆ ಬಂದ್ವಿ. ಪರವಾಗಿಲ್ಲ ಗುರು, ಇವತ್ತು ಫ್ರೀ ಐತೆ. ಏನಂದರೆ ಅಲ್ಲೇ ಲೆಫ್ಟ್ಗೆ ಹೋಗ್ಬಿಡ್ತಾ ಇದ್ವಿ ನಾವು ಮುಂಚೆ. ಆದರೆ ಈಗ ಅಲ್ಲೇನೋ ಡ್ರೈನೇಜು ಏನೋ ಅಂತೇಳಿ ರೆಡಿ ಮಾಡೋಕ್ಕೆ ಫುಲ್ ಎಲ್ಲ ರೋಡ್ ಹಾಕ್ಬಿಟ್ಟವ್ರೆ. ಸಖತ್ ಕಷ್ಟ ಹಿಂಸೆ ಆಗ್ಬಿಟ್ಟೈತೆ ಅದು ಆಗ್ದಾಗಿಂದ. ಇಲ್ಲೇ ಬರಬೇಕು, ಈ ಸಿಗ್ನಲ್ಗೆ ಬರಬೇಕು, ಇಲ್ಲಂತೂ ನೋಡಿ ಟ್ರಾಫಿಕ್ ಎಷ್ಟೈತೆ ಅಂತ. ಇಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ರೈಟ್ ಎತ್ಕೊಂಡು ಬ್ರಿಡ್ಜ್ ಹತ್ರ ಹೊಟ್ಟಾಗ್ತಾಯಿದ್ವಿ, ಬರಬೇಕಾದ್ರೆ ಅಲ್ಲಿ ಬಂದು ಲೆಫ್ಟ್ ಎತ್ಕೊಂಡು ಸರ್ವಿಸ್ ರೋಡಲ್ಲಿ ಆರಾಮಾಗಿ ಬಂದ್ಬಿಡ್ತಾಯಿದ್ವಿ. ಇವಾಗಂತೂ ಸಖತ್ ಹಿಂಸೆ ಆಗ್ಬಿಟ್ಟೈತೆ ಅದು ಆದಾಗಿಂದಾನು. ಈ ಸಿಗಿಹಳ್ಳಿ ರೋಡು ಅದೇನೋ ಡ್ರೈನೇಜ್ ಕ್ಲೀನಿಂಗ್ ಅಂತೇಳಿ ಆದಾಗಿಂದಾನು ಹೆವಿ ಹಿಂಸೆ. ಈ ಹಿಂಸೆನ ಎಷ್ಟು ಜನ ಫೀಲ್ ಮಾಡ್ತಾಯಿದ್ದೀರಂತ ಕಮೆಂಟ್ ಮಾಡಿ. ಯಾರಾದರೂ ಫೀಲ್ ಆಗ್ತಾಯಿದ್ರು ನೋಡಿ ಈ ರೋಡು. ಇಲ್ಲಾಂದ್ರೆ ಆರಾಮಾಗಿ ಫ್ರೀಯಾಗಿ ಬಂದು ಫ್ರೀಯಾಗಿ ಹೊಟ್ಟಾಗ್ತಾಯಿದ್ವಿ ಒಳಗಡೆಯಿಂದ ಒಳಗಡೆ. ಹಿಂಗೆ ಸಿಗ್ನಲ್ಗೆ ಹೋಗ್ತಾ ಇರಲಿಲ್ಲ. ಇವಾಗ ಆ ಸಿಗ್ನಲ್ ಟ್ರಾಫಿಕ್ಕಲ್ಲಿ ಅನ್ಭವಿಸ್ಬೇಕು ಕಷ್ಟ.